ಏನದ ಭಾಗವತ ವರ್ಣನೆ ಮಾಡಿತು. ಹಂಸಕೂಪ ಗಭೀರಾಕ್ಷನ್ ಗುಲಿನಾಭೀಷಣನ್. ಅವಳ ಕಣ್ಣು ಹೇಗಿತ್ತು ಅಂದ್ರೆ ಅವ್ರು ದೊಡ್ಡ ಇಳಿಯೋ ಬಾವಿ, ಒಂದ್ 3 ಜನ ಒಟ್ಟಿಗೆ ಈಗ ಸ್ನಾನ ಮಾಡುವಂತ ಬಾವಿ ಇದ್ದಾಗಿ. ಮೂಗು ಹೇಗಿತ್ತು ಅಂದ್ರೆ ಗಿರಿಕಂತರ ನಾಸಿಕನ್, ಒಂದು 10 ಆನೆ ಐಸ್ ಪೈಸ್ ಆಗಿರೋದಾಗಿತ್ತು ಒಂದೊಂದು ಮೂಗಲ್ಲಿ. ಅಂತಹ ದೊಡ್ಡ ಮೂಗು, ಮಾಸವಾದನೆ ಮಾಡಬಹುದು ಅಂತಹ ದೊಡ್ಡ ಮೂಗಲ್ಲಿ. ಹೊಟ್ಟೆ ನೋಡಿದ್ರೆ ನೀರಿಂದ ಇರೋ ಕೆರೆ, ಶೂನ್ಯತ ಹೃದೋದರ, ನೀರಿಲ್ಲದ ಹೃದ ಅಂದ್ರೆ ಸರೋವರ, ಹಾಗಿತ್ತು ಅವಳ ದೇಹ. ಅದ್ರ ಮೇಲೆ ಕೃಷ್ಣ ಆಟ ಆಡ್ತಾನೆ ಪುಟ್ಟದಾಗ. ಈ 7ನೇ ದಿವಸವೇ ಆಗಿದ್ದು. ಹುಟ್ಟಿದ 7 ದಿವಸದಲ್ಲೇ ದುಷ್ಟ ಪೂತನಿಗೆ ಕೊಂದ ದೃಷ್ಟಿ ಕಾರಣವೇ ಅಂತ ದಾಸರು ಕೇಳ್ತಾರೆ. ಓ ಎಷ್ಟು ನೋಡಿದ್ಲು ಎಲ್ಲ ಅವಳು ಮರದ ಬಾಂಧ ಗಡಿ ಮಾಡೋದು ಹೊಟ್ಟೆ ಹೋದ್ರೆ ನೋಡೋದನ್ನ ಆಟ ಆಡ್ತಾ ಇತ್ತು. ಬದ್ಧ ಸೈಂತ ಭುಜಂದ್ರ ಅಂದ್ರೆ ಅವಳು ಕೈ ಮೇಲೆ ನಡುಕು ಮಂದಿ ಅವಳು ಹೈವೇ ಇದ್ದಾಗಿತ್ತು 6 ವಯಸ್ಸದು. ನಾನು ಇನ್ನಕ್ಕೆ ಆಗೋದಿಲ್ಲ ಅಂತ ಹಾಕೋದ್ರಲ್ಲಿ ಹೋದ್ರೆ ಮಿನಿಮಮ್ ಧಾರಿಸಿಟ್ಟಿತ್ತು. ಕೃಷ್ಣನ್ ಎತ್ಕೊಂಡು ಬಂದವರು ಅವ್ರ ಕೈ ಹೋಗೇ ಬಿಟ್ಟು ಗೋವಿಂದ ಸದ್ಯ ನಮ್ ಕೂಸು ಉಳಿತು ಅಂತ ಹೇಳಿ ದೇವರಿಗೆ ದೃಷ್ಟಿ ತೆಗೆದು ಕಾಫಿ ದೃಷ್ಟಿ, ಕರವ ದೃಷ್ಟಿ, ಚೀಕು ಅಂತ ಹೇಳಿ ಗೋಮೂತ್ರೇನ ಸ್ನಾಪಯಿತ್ವ, ಕೃಷ್ಣನಿಗೆ ಗೋಮೂತ್ರದಿಂದ ಸ್ನಾನ ಮಾಡಿಸಿ ಗೋಮಯ ಹಚ್ಚಿ, ಸತ್ಯದೇವ ಸ್ವಾಮಿಗಳ ಹತ್ರ ಗೋಮಯ ಹಚ್ಚಿದ ಕೂಡಲೇ ನಗತಾ ಕೂತಿತ್ತಂತ ಕೂಸು. ಯಾಕೆ ಗೋಮಯದ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ. ನಾ ಚೇಷ್ಟೆ ಮಾಡಿದ್ದೆ ಹೆಂಡತಿ ಹತ್ತಾಡ ಅನ್ಕೊಂತ. ಅಂದ್ರೆ ಇದು ಉಪಾಸನೆಗೆ ಮಾತ್ರ ಇದು. ಗೋಮಯ ಲಕ್ಷ್ಮಿ ಇರ್ತಾರೆ ಅಂತ ಹೇಳಿ ಆಚಾರ್ಯ ಏನ್ ಕೊಟ್ಲಿ ಅಂದ್ರೆ ಒಂದು ಬಕೆಟ್ ಶ್ರೀದೇವಿ, ಇನ್ನೊಂದು ಬಕೆಟ್ ಭೂದೇವಿ ಅಂತ ಕೊಟ್ಟು ಬೆಳೆಸ್ಬಿಟ್ರೆ ಮನೆ ಒಂದು ದುರ್ಗಾದೇವಿ ಆಗ್ತಾರೆ. ಇದು ನಿಮ್ಮನೆ ಲಕ್ಷ್ಮೀ ದೇವಿ ಆಗ್ತದೆ. ಹಾಗಾಗಿ ಗೋಮೂತ್ರೇಣ ಸ್ಥಾಪಯಿತ, ಎಂತ ಭಾಗ್ಯ ಅಂತ ಬಾಜ, ಎಂತ ಪುಣ್ಯಾತ್ಮಳೆ ನಮ್ಮಮ್ಮ. ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ಪುಣ್ಯ ಅಂತಂದ್ರೆ ಸಚ್ಚಿದಾನಂದ ಮೂರ್ತಿಗೆ ದಿನ ಈ ರೀತಿ ಮುದ್ದಾರತಿ, ಎಂತ ಭಾಗ್ಯ. ಆಚಾರ ಕರಾಚಿತ ಬೋಲರಾಮ ದೇವರನ್ನು ಮುಟ್ಲಿಕ್ಕೆ ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ಸತ್ಯರಾಮ ಸ್ವಾಮಿಗಳು ಅವನ ಅಳಿಯಂದ್ರು, ಪೂರ್ವಾಶ್ರಮದ ಅಳಿಯಂದ್ರು, ಅವರಿಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರಾಣ ಹೋಗತ್ತೆ ಅಂತ ಒಳ್ಳೆ ಜ್ಯೋತಿಷ್ಕರು ಎಲ್ಲ ಹೇಳಿದ್ರು. ಇದಕ್ಕೆ ಏನಿಲ್ಲ, ಇಲ್ಲ ಸ್ವಾಮಿಗಳು ತಪ್ಪಿಸ್ಬೋದು ಅಂತ. ಏನಂತಂದ್ರು ಏನಿಲ್ಲ, ಸ್ವಾಮಿಗಳು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಸ್ವಾಮಿಗಳು ಮಾಡಿದ ರಾಮದೇವರ ಪೂಜೆಯ ಪುಣ್ಯವನ್ನ ಒಂದು ವಾರದ ಧಾರೆ ಇಲ್ಲದ್ರೆ ಇನ್ನೊಂದು 15 ವರ್ಷ ಬದುಕ್ತಾರೆ ಆ ಸ್ವಾಮಿಗಳು. ಅಳಿಯಂದ್ರೆ ಸ್ವಾಮಿಗಳು ಕೊಡ್ಬೋದು ಅಂತ, ಕೆಲವರು ಸ್ವಾಮಿಗಳು ಕೊಡಲ್ಲ ಅಂತ ಅವರವರಲ್ಲೇ ಚರ್ಚೆ ಆಗಿ ಸ್ವಾಮಿಗಳ ಹತ್ರ ಬಂದು ಕೇಳೋದು, ಸ್ವಾಮಿ ನಿಮ್ಮ ಅಳಿಯನ ಪ್ರಾಣ ನಿನ್ ಕೈಯಲ್ಲಿದೆ. ಇಲ್ಲಪ್ಪ ನನ್ನ ಕೈಯಲ್ಲಿರೋದು ಸುಧಾ ಪುಸ್ತಕ ರಾಮದೇವ್ರ ಅಷ್ಟೇ, ರಾಮದೇವ್ರ ಕೈಯಲ್ಲಿ ನಾನೇ ಇದ್ದೇನೆ. ಇಲ್ಲಿ ಏನಾಗ್ಬೇಕು ಹೇಳಿ, ನೀವು ಮನಸ್ಸು ಮಾಡೋರು ಆಗತ್ತೆ. ನೀವು ರಾಮದೇವರ ಪೂಜೆ ಮಾಡಿದ ಪುಣ್ಯವನ್ನ ಏನಾದ್ರು ಧಾರೆ ಇರೋರೆ ಒಂದು ವಾರದ್ದು ನಿಮ್ಮಳೆಯಿಂದ ಉಳಿತಾರಂತೆ. ಮಾಯ ನಮ್ಮಂತಹ ವ್ಯಕ್ತಿ ಆಗಿದ್ರೆ ರಾಮದೇವನಿಗೆ ಕೊಟ್ಬಿಡ್ತಾ ತಗೊಳ್ಳಿ ಹೋದ್ರೆ ಸಾಕು, ಸತ್ಯದಂತೆ ಒಂದು ವಾರದಲ್ಲ, ಒಂದು ನಿಮಿಷ ರಾಮದೇವರನ್ನು ಮುಚ್ಚಿದ ಪುಣ್ಯವನ್ನು ಧಾರೆ ಇರೋದಿಲ್ಲ. ಅನಂತ ಜನ್ಮದ ಪುಣ್ಯ ಬ್ರಹ್ಮಕರಾಚಿತ ರಾಮದೇವರನ್ನು ವ್ಯಾಸಮುಕ್ತಿಗಳನ್ನು ದಿನ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಶಿಷ್ಯರು ಸುಖವಾಗಿ ಪಾಠ ಪ್ರವಚನ ಚೆನ್ನಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೆ ಬರುತ್ತು ಅಂತ ಅಷ್ಟನ್ನ ಮಾಡ್ತೇವೆ ವಿನಃ ಸರ್ವಥಾ ಧಾರೆ ಎರಿಯೋದು ಮಾಡೋದು ಆ ಮಾತೇ ಇಲ್ಲ. 1 ಮಿನಿಟ್ ಅದು ನಾವು ಧಾರೆ ಎರಿಯೋದಿಲ್ಲ. ಸೇವ್ ಇಟ್ಟಾಗ ಆಗುತ್ತೆ ಅಂತ ಅನ್ಕೊಂಡ. ಅನಂತ ಜನ್ಮದ ಪುಣ್ಯ ಇದ್ರೆ ಆ ರಾಮದೇವರನ್ನ ಸ್ಪರ್ಶ ಮಾಡೋದು, ಸೀತಾದೇವಿಯನ್ನ, ದಿವ್ಯ ಜನಾಂಗದೇವರು, ವ್ಯಾಸಮುಕ್ತಿಗಳು ತುಂಬಾ. ಹಾಗಾಗಿ ಆ ಆಚಾರ್ಯಕರಾರ್ಚಿತ ಬ್ರಹ್ಮಕರಾರ್ಚಿತ ಪ್ರತಿಮೆಯನ್ನ ಮುಟ್ಟೋದೇ ಪುಣ್ಯ ಅಂದ್ರೆ ಸಾಕ. ದೇವ್ರನ್ನ ಮುದ್ದಾಡೋದು ಎಂತ ಭಾಗ್ಯರಿ. ದಿನ ಎರಿಗೆ ಮೇಲೆ ಹಾಕೋದು. ನಿಮ್ಮ ಭಕ್ತ ಸೇವಾ ಮಾಡ್ಬೇಕಾದ್ರೆ ಏನೋ ಆನಂದ, ಗೋಪಾಲ ಕೃಷ್ಣನೇ ಹುಟ್ಟ್ಯಾನೆ ಅಂತ ಹೇಳಿ ಒಂದು ಬುಡ್ಡೆ ಅದನ್ನ ನೋಡೇ ಆನಂದ ಪಡ್ತಾ ಇರ್ತೇವೆ. ಗಂಗಾ ಜಲಗೆ ಗಡಿಗೆ ನೀರಂತೆ ಮಂದಳಾಂಗಗೆ ಬಾವೆ ಶೃಂಗರಿ ಪಣಂತೆ ತುಂಗಭೂರಮಣನ ತೊಟ್ಟಿಗಳು ತೋಗುವರಂತೆ ಕನ್ನಡ ಗೋಚರನ ಎತ್ತಿ ಹೊತ್ತಿ ಬಂತೆ ಏನು ಸುಕೃತ ಮಾಡಿರಳು ಯಶೋದೆ ಚತುರಾಸ್ಯನ ಪಿತನ ಸುತನೆಂದು ಎತ್ತುಗಳಂತೆ ಶ್ರುತಿ ವಿನೋತಗೆ ಜೋಗುಳವ ಪಾಡುವಳಂತೆ ಶತರ ವೀದಿಗೆ ಆರತಿಯ ನೆತ್ತುವಳಂತೆ ಗದರೀತನಿಗೆ ಬಾಮೆ ರಕ್ಷೆ ಇಕ್ಕುವಳಂತೆ. ಎಲ್ಲ ವಿರೋಧಾಭಾಸ ಅಲಂಕಾರ ಅಂತ. ದೇವ್ರ ಹೋಗಿ ಡ್ರೆಸ್ ಮಂಗಳಾಂಗಗೆ ಬಾಮಿ ಶೃಂಗರಿಪಳಂತೆ. ಈ ಮಕ್ಕಳು ಅಂತಾರಲ್ಲ,
ಗೊತ್ತಿದ್ದೆ ಕೇಳ್ಬಿಟ್ರೆ, ಸೂರ್ಯನ್ಗೆ ಟಾರ್ಚಾ ಅಂತ ಹೇಳಿ ನಮಗೆಲ್ಲ ಗೊತ್ತು. ಹಾಗೆ ಮಂಗಳಾಂಗಿಗೆ ಮನ್ಮಥನ ಅಪ್ಪ ಸುಂದರವಾದ ಮಗು. ನಮ್ಮ ನಿಮ್ಮ ಮಕ್ಕಳು ಹೇಗೋ ಇರ್ತಾವ, ಚಲೋ ಕಾಣ್ಲಿ ಅಂತ ಹೇಳಿ ಅದಕ್ಕೆ ಸ್ನೋ ಪೌಡ್ರು ಮತ್ತೊಂದು ಮಗದೊಂದು ಹಚ್ಚಿ ಏನೋ ಆಟ ಆಡ್ಕೊಂಡ್ ಬಿಟ್ಟಿರ್ತೇವೆ. ಅದು ಬಿಸಿಲನ್ನು ಹೋಗುವಂದ್ರೆ ನಮ್ಗೆ ಗೊತ್ತಾಗ್ತಲ್ಲ. ನೀವು ಅಪ್ಪನೇ ಬರ್ಬೇಡ, ನಮ್ಮಗನ್ನು ಕರ್ಕೊಂಬ ಅಂದು ತಾಯಿ. ನಾನೇನೇ ನಿನ್ನ ಮಗ ನೋಡಿ, ನೀವ್ ಹೊರಗೆ ಹೋಗ್ ಬಂದೆ ಅಂದ್ರೆ ಬ್ಯಾಗ್ ತಗೊಂಡು ಅಪ್ಪಿದಾಗ ಶಾಲಿದ್ರಾವ್ ಬಾಯಿಲಿ ಅಂತ ಹೇಳಿ ಮತ್ತೆ ಒಂದಿಟ್ಟು ಪೌಡ್ರ್ ಬರೋದು ಆಮೇಲೆ ಕಾಣಿಸ್ತು ನೀನೇ ನನ್ನ ಮಗು ಅಂತ ಹೇಳಿ. ನಮ್ಮ ದೇವರಿಗೆ ಚಿಂತೆ ಮಾಡೋಳು. ಆದ್ಮೇಲೆ ಅವಳ ದೇಹವನ್ನು ತುಂಡು ಮಾಡಿ ಬೆಂಕಿ ಹಚ್ಚಿದ್ರೆ ಒಳಗಿದ್ದ ಊರ್ವಶಿಗೆ ಸದ್ಗತಿಯನ್ನು ಕೊಟ್ಟದ್ದು, ಹಾಲು ಕೊಟ್ಟಿದ್ದೆ ನಿಜ. ಇಬ್ಬರಿದ್ದು ಆಚಾರ್ಯ ದೇವೋದಯಾವೇಶವನ್ನ ಸಮರ್ಥನೆ ಮಾಡ್ತಾರೆ. ಇದಾದ್ಮೇಲೆ ಮತ್ತೊಬ್ಬ ಬಂದಿದ್ದ ಶಕಟಾಸುರ, ಅವನ್ ಪದ್ದ ಪೀಸ್ ಆಗೋದು. ಇನ್ನೊಬ್ಬ ತೃಣಾವರ್ತ ಅಂತ ಮೇಲೆ ಕರ್ಕೊಂಡು ಹೋಗಿ ಮೇಲಿಂದ ಒಮ್ಮೆ ವಾದನ ಪೀಸ್ ನಮ್ಮ ಗುರುಗಳು ಸ್ವಾಮಿಗಳಂದ್ರೆ ಯಾಕೆ ಹಾಕಿ ಬಂದಿದ್ದು, ಈ ತೂತನ ಸಮಾನ ಬಹಳ ಕಟ್ಟಿಗೆ ಖರ್ಚಾಯ್ತು, ಮತ್ತೆ ಕಟ್ಟಿಗೆ ಉಳಿಲಿ ಮಂದಿಗೆ ಅಂತ ಹೇಳಿ ಏನೋಕ್ ನಾನು ಕಳಿಸಿದ್ದ. ಎಂದು ಸಿಕ್ಕ ಏನಾಯ್ತು ಗೊತ್ತಿಲ್ಲ, ಏನೋ ಆಯ್ತಂತ ಅಂತ ಹೇಳಿ ಹಾಲ್ ಮಾಡಿಟ್ಟು ಬಿಟ್ಟ. ಇದಾದ್ಮೇಲೆ ನಾಮಕರಣವನ್ನು ಮಾಡಿದ್ರು. ಗರ್ಗಾಚಾರ್ಯರು ಬಂದು ಅಯ್ಯಪ್ಪನೇ ರೋಹಿಣಿ ಪುತ್ರ ರೋಹಿಣಿ ಮಗನಿಗೆ ಬಲರಾಮ ಅಂತ ರಮಯಿತೀತಿ ರಾಮ, ಎಲ್ಲರಿಗೂ ಆನಂದವನ್ನು ಮಾಡ್ತಾನೆ ಬಲ, ಒಳ್ಳೆ ಬಲವಂತ. ನಿನ್ನ ಮಗನಿಗೆ ದೇವಕಿ, ನಿಮ್ ಕೂಸ್ಗೆ ಎಲ್ಲಾ ಹೆಸರು ಒಂದೇ, ಯಶೋಧ ಮಗನ ನಿಮ್ ಕೂಸ್ಗೆ ಎಲ್ಲಾ ಹೆಸರು ಯಾವ ಹೆಸರು ಇಡೋದು, ಅನಂತ ನಾಮಗಳ ಒಂದೇ. ಧ್ವನಿ ಶಬ್ದದ ಅಚ್ಚನು ನೀನೆ, ಗುಣದೇಶ ಕಾಲ ಕರ್ಮದನು ನೀನೆ, ತನುಕ ವಿಷಯ ಜೀವ ಸ್ವಾಮಿಯು ನೀನೆ, ಅಣುಮ ಜಗದಿ ಬಹಿರಂತ ವ್ಯಾಪ್ತ, ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಸರ್ವೇಶ. ಹಾಗಾಗಿ ಎಲ್ಲ ಹೆಸರು ಅವಂದೆ. ನಾಮಾನಿ ಸರ್ವಾಣಿ ಅಮಾವಿಶಂತಿ ತಂಬೈ ವಿಷ್ಣು ಪರಮ ಉದಾಹರಂತಿ. ಮತ್ತೇನ್ ಹೇಳ್ತೀರಿ, ಕಲಿಯುಗದಲ್ಲಿ ಕೃಷ್ಣವರನ ಉಪಾಸನೆ ಮಾಡ್ಬೇಕಮ್ಮ, ನಿನ್ ಕೂಸನ್ನ ಕೃಷ್ಣ ಅಂತ ಕರೆಯೋಣ. ಸ್ವಾಮಿ ಅದಕ್ಕೆ ಅರ್ಥ ಏನು, ಯಾವ್ದೊಟ್ಟು ಹೆಸರಿನ ಬೇಕಾದ್ರೆ ಅರ್ಥಾನುಸಂಧಾನ ಐತೆ ಕರೀಬೇಕು. ನಮ್ಮ ಮಕ್ಕಳನ್ನ ಕರಿಬೇಡ, ನಾವು ಟೈಮ್ ಇಲ್ಲ ತೊಡ್ಕೋತೇವೆ. ಜಗನ್ನಾಥ ದಾಸ ಒಂದು ಟೈಮ್ ಇಲ್ಲ ತೊಡ್ಕೋಬೇಡ. ಮಕ್ಕಳ ಆಡಿಸುವಾಗ, ಮಡದಿ ನಕ್ಕರ ನುಡಿವಾಗ, ಹಯಗಜ ಪಲ್ಲಕ್ಕಿ ವಾಹನಗಳಲ್ಲಿ ಮೆರವಾಗ, ಬಿಕ್ಕುವಾಗ, ಆಕಳಿಸುತ್ತಿರುವಾಗ ದೇವಕ್ಕಿ ತನಯನ ನೆನೆ ಸಿಕ್ಕ ಯಮದೂತರಿಗೆ ಆವಾಗಲ್ಲಿ ನೋಡಿದರು. ಮಗುನ್ ಮುದ್ದಾಡ್ಬೇಕಾದ್ರೆ ಗಂಧನ್ನ ಬಿಗಿದಪ್ಪಿ ಮುದ್ದಾಡುತ್ತಾರೊಮ್ಮೆ ಕೃಷ್ಣ ಎನ್ನಬಾರದೆ. ನಾರಾಯಣ ಕೃಷ್ಣ ಗೋವಿಂದ ಏನೇನೋ ಅಂಡೆ ಸುಂಟು ಅಪ್ಪು ಡುಪ್ಪು ಚೊಕ್ಕು ಡುಪ್ಪು, ಒಂದು ಕೂಸ ಹೆಸರು ಚಿಕ್ಕು. ನಮ್ಗೆ ಗೊತ್ತಾಯಿಲ್ಲ, ಆಚಾರ್ಯ ಚಿಕ್ಕು ನೋಡಿದ್ರೆ ಇನ್ನು ವೈಷ್ಣವಕ್ಕೆ ಹಾಕೋದಂತೆ, ಅದಲ್ರಿ ನಮ್ ಕೂಸುತ್ತೆ ಚಿಕ್ಕು ಅಂತೇಳಿ ಅಲ್ಲ. ಅದ್ ಯಾಕೆ ಏನ, ಅದು ಹುಟ್ಟೋ ಮುಂಚೆ ಕೊಡ್ತಾವ, ಹುಟ್ಟದ ಮೇಲೆ ಕೊಡ್ತಾವ ಅಂದ್ವಿ. ಇಲ್ಲ ಅದು ಹುಟ್ಟೋ ಮೇಲೆ ನಮ್ಮ ಯಜಮಾನ್ರ ಮೈಕೋ ಚಿಪ್ಪಲ್ಲಿ ಕೆಲಸ ಆಯ್ತು, ಅದಕ್ಕೆ ಮುದ್ದನೆ ಚಿಪ್ಪು ಅಂತೀವಿ. ಮೊದಲನೇ ಅದು ಬೆಕ್ಕು, ಇದು ಚಿಪ್ಪು. ಹೀಗಾಗಿ ಚಿಕ್ಕು ಕುಕ್ಕು ಅನ್ನೋದ್ರ ನಾರಾಯಣ ಕೃಷ್ಣ ಗೋವಿಂದ ಮುದ್ದಾದ ಪುಣ್ಯ ಬರೋದಿಲ್ಲ. ಹಾಗಾಗಿ ಕೃಷ್ಣ ಅಂತ ನಾಮಕರಣ ಮಾಡೋದು. ಏನಾದ್ರ ಅರ್ಥ, ಕನಸತಿ ಕೃಷ್ಣ, ಎಲ್ಲರ ಪಾಪವನ್ನ ಆಕರ್ಷಣೆ ಮಾಡ್ತಾನೆ, ಎಲ್ಲರ ಮನಸ್ಸನ್ನ ಆಕರ್ಷಣೆ ಮಾಡ್ತಾನೆ. ಭೂಮಿಗೆ ಆನಂದವನ್ನ ಕೊಟ್ಟ. ಕೃಷಿ ಭೂಮಿ ನಮ್ ಸುಕಮ್ಯ ಅಸ್ಮಾತ್ ಸಹ ಮಹಾಭಾರತ ಅಂತ ಹೇಳುತ್ತೆ. ಕೃಷಿ ಬಹುವಾಚಕ ಶಬ್ದ ನಷ್ಟ ನಿರ್ವತಿ ವಾಚಕ, ತುಂಬಾ ಆನಂದ ಉಳ್ಳವನು, ಆನಂದಮಯ ಅವನು. ಹೀಗಾಗಿ ಈ ದೇವರಿಗೆ ಕೃಷ್ಣ ಅಂತ ನಾಮಕರಣ ಮಾಡೋದು. 3 ಸಲ ಕರೀಲಿ ನಿಮ್ಮೆಲ್ಲಾ ಪಾಪ ಹೋಗತ್ತೆ ಅಂತ ನಾವು ಹೆಸರಾಗಿ 3 ಸಲ ಕೃಷ್ಣ 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 ಎಂದು 3 ಬಾರಿ ನೆನಗಿರೋ. ಯಾಕಂದ್ರೆ ನಮಗೆ 3 ಅವಸ್ಥಾ, ಜಾಗೃತ ಸ್ವಪ್ನ ಸುಷುಪ್ತಿ. ಅದ್ಯಾಕೋ 3 ಎಲ್ಲದಕ್ಕೂ. ಗೀತ 3 ಸಲ, ಗಂಧ ಅಂಗಾರ ಅಕ್ಷತೆ ಅದು 3, ನಾವು ಸಂಧ್ಯಾ ವಂದನೆ 3, ಎಲ್ಲವೂ ನಮ್ಮ ಸರ್ಕಾರ ನಾವಿಬ್ಬರು ನಮಗೊಬ್ಬರು ಅಂತ 3. ಹೀಗಾಗಿ 3 ಅದಕ್ಕೆ 3 ಅದು 3 ಬಾರಿ ನೆನೆಗಿರೋ. ಸಂತೊಟ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕವಾರ ಒರುವೇನೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಮಲನ ಭರ ಚಿಹ್ನೆಯನ್ನು ಧರಿಸಿಕೊಂಡು ಬೆರೆಯಿರೋ. ಯಮನ ಬದಲು ನೋಡಿ ಅಂಜಿ ಅಡಗಿ ಹೋಗ್ಬೇರೋ. ಹೀಗಾಗಿ ಕೃಷ್ಣ ಅಂತ ನಾಮಕರಣ ಆಯ್ತು. ಒಂದೊಂದೇ ಎಟ್ಟೆ ಶುರು ಆಯ್ತು.
ಮೊದಲು ಬೋರ್ಲಾದ, ಆಮೇಲೆ ಮುಂದ್ಸಾರದ, ಅಂಬೆಗಾಲಿದ್ದ, ಎಲ್ಲ ದೇವ್ರಿಗೆ ಏನ್ ಬೇಡ, ತಂದೆ ತಾಯಿಗೆ ಇಚ್ಛೆ ಇರ್ತಾರೆ. ಹಾಗಾಗಿ ಒಂದ್ 10 ನಿಮಿಷ 11:30 ಮುಗಿದೋಯ್ತೇವೆ, ಆಮೇಲೆ ನಿಮ್ಮದೇ ಮಾತು ಹೊರಗಿರ್ತಾ ಇದೆ. ಅದು ಅಂಬೆಗಾಲಿತ್ತ ಏನಂದ್ರೆ ಇವೆಲ್ಲ ಹಿಂದೆ ಅಚ್ಚಟ್ಟೆ ಮುಚ್ಚಟ್ಟೆ ಮಾಡೋರಂತೆ. ಮಗು ಬೋರ್ಳಾದ್ರೆ 10 ಜನ ಏರಿಯಾದಲ್ಲಿ ಇರೋದನ್ನೆಲ್ಲ ಕರೆದು ನಮ್ ಕೂಸು ಬೋರ್ಳಾಗಿ ಹೋಗಪ್ಪ ಅಂತೇಳಿ ಬಾಗಿನ ಹಾಕಿರೋದು, ಇನ್ನೊಂದು ಮೆಸೇಜ್ ಕೊಡೋದು, ನಿಮ್ ಮಗು ಹಾಗೇ ಇಲ್ಲ, ಸ್ವಲ್ಪ ಚಿಂಡಾಮುಂಡ ವಾಸ ಇವಾಗ ಕೂಟಾಗಿರೋದು ಪಾಪ 3 ವರ್ಷ ಬೋರ್ಲ್ ಆಗಿಲ್ಲ. ಅವ್ರು ಅಂದ್ರೆ ಇರ್ಲಿ ನಿನ್ನೆ ಬೋರ್ಲ್ ಆತದ, ಬೋರ್ಲ್ ಆಗೋದು ನಿನ್ ಮನೆಯವ್ರು ಟೌನ್ ಹೇಳ್ಕೊಳ್ಲಿಕ್ಕೆ ಹೋದ ಬೋರ್ಲ್ ಆತದ, ಹಂಗ ಆಗಿಲ್ಲ ಅಂತ ಹೇಳಿ ಆ ಪಂಚಾಯತ್ ಹೇಳ್ಕೊಳ್ಲಿಕ್ಕೆ ಹೋದ ಮಗನಿಗೆ. ಹೀಗಾಗಿ ನಮ್ಮ ಸ್ವಾಮಿ ಅಂಬೆಗಾಲಿಕ್ಕದಲ್ಲಿ ಬಂದ ಗೋವಿಂದ ದಾಸರಿಗೆ ಎಲ್ಲ ಹಬ್ಬವೇ. ಆದ ಮೇಲೆ ಒಂದೊಂದೇ ಚರ್ಚೆ ಶುರು ಮಾಡಿ. ನಮ್ಮ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಲೀಲಾಭಿಹಿ ಭಾವಗರ್ಭಾಭಿಹಿ ಕೃಷ್ಣಾವತಾರವನ್ನು ಹೇಳೋ ಸಂದರ್ಭದಲ್ಲಿ ಕೃಷ್ಣನ ಲೀಲೆಯ ಹಿಂದೆ ಒಂದು ಸಂದೇಶ ಇದೆ ಅಂತ ಪ್ರತಿಜ್ಞೆ ಮಾಡ್ಯಾರ. ಅದು ಏನು ಸಂದೇಶ ಅಂತ ಗೊತ್ತಾಗ್ಲಿಲ್ಲ. ಅದನ್ನು ವಾದಿರಾಜ ಸ್ವಾಮಿಗಳು ತೋರಿಸ್ತಾರೆ. ಏನು ಸಂದೇಶ? ತಾನು ಸರ್ವೋತ್ತಮ ಅಂತ ದೇವರು ಅನೌನ್ಸ್ ಮಾಡಿದ್ನಂತೆ. ಪ್ರತಿಯೊಂದು ಚೇಷ್ಟೆಯಿಂದ ತಾನು ಸರ್ವೋತ್ತಮ ಅಂತ. ಅದು ಹೇಗೆ ಅನ್ನೋದನ್ನು ವಾದಿರಾಜರು ತೋರಿಸಿದ್ರು. ಅದನ್ನ ದಾಸರುಗಳು ಸಾವಿರ ಬರೀ ಕನ್ನಡದಲ್ಲ, ಮರಾಠಿಯಲ್ಲಿ ಬೇರೆ ಬೇರೆ ಭಾಷೆಗಳು, ಹಿಂದಿ, ಮರಾಠಿ, ಕೃಷ್ಣ ಅಂದ್ರೆ ಮುಗಿದೋಯ್ತು ಹಬ್ಬ ಎಲ್ಲ. ಏನದು? ಹಾಗಾಗಿ ಒಂದೊಂದು ಅಂಚೇಷ್ಟೆ ದಿನಾ ಸಾಯಂಕಾಲ ಆದ್ರೆ ಯಶೋದಂಗೆ ಎದೆ ಹೊಡ್ಬೋದು. ದಿನ 1000 ದಿನ ಒಂದು ಪುರಾಣ ಕೇಳೋರು ಒಬ್ಬಳೆ, ಹೇಳೋರು 1000 ಜನ. ಯಶೋದ ಮಗ ಅದ್ ಮಾಡ್ದ, ಇದು ಮಾಡ್ದ. ಈ ಮಕ್ಕಳು ತುಂಬ್ರಾಗ್ಬಿಟ್ಟು ಮಹಾ ಕಷ್ಟ ಆಪೋ, ದಿನ ಬಂದು ಕಂಪ್ಲೇಂಟ್ ಹೊಡ್ಕೋತಾ ಇರ್ತಾರೆ. ಯಶೋದಂದ್ರೆ ಯಶೋದ ನಿನ್ನ ಮಗ ಮೊದಲು ಡ್ರೆಸ್ ಮಾಡಬೇಡ, ಅವಳಂದು ನಿಮ್ವರ್ಗ ಗಂಟೆನ ಹೊತ್ರಿ ನಮ್ಮ ಯಜಮಾನ ತರ ಬೋರ್ಡ್ರೋದು, ಇದಕ್ಕೆ ಯಾಕೆ ಮಾಡ್ಬಾರ್ದು ಡ್ರೆಸ್ ಅಂದ್ರೆ ಅದು ನೋಡ್ಲಿಕ್ಕೆ ಮುದ್ದಾಗಿರುತ್ತೆ, ಹೊಡಿಲಿಕ್ಕೆ ಮನಸ್ಸೇ ಬರಲ್ಲ. ಬೆಣ್ಣೆ ಹಾಲು ಮೊಸರು ಎಲ್ಲ ಹಾಳು ಮಾಡಿದಾಗ ಇನ್ನೇನು ಕೈಯ ತೊಳಿಬೇಕು, ಸಾರಿ ಆಂಟಿ ಅನ್ನತ್ತೆ, ಮುದ್ದು ಮುಖ ಹಾಳಾಗೋಗ್ ಮಕ್ಕದ ಮನೆಗೆ ಹೋಗಿ ಅಲ್ಲಿ ಕದಿ, ಅಲ್ಲಿಂದಾನೇ ಬಂದೆ ಆಂಟಿ ಅನ್ನೋದಂತೆ, ಕೀಟಿಟ್ಟಪ್ಪ ಅಂತ ಹೇಳಿ ಕಳಿಸ್ಬಿಡೋದು. ಮುದ್ದು ಮುಖ ಅದು ದೇವರು. ಏನೇನ್ ಮಾಡ್ತಾರೆ? ಭಾಗವತ ಹೇಳಿದ್ದು 3 ಶ್ಲೋಕ, ವಾದರಾಜರು 50 ಶ್ಲೋಕ ಮಾಡಿದ್ರು. ಅದನ್ನ ದಾಸರು 50,000 ಕೃತಿ ಮಾಡಿದ್ರು. ಏನೇನ್ ಮಾಡ್ದ? ವತ್ಸಾನ್ ಮುಂಜನ್ ಧ್ವಜಿನ ಸಮಯಾನ್ ಕ್ರೋಶ ಸಂಜಾತ ಸಸ್ತೇಯಂ ಸ್ವಾದ್ವತ್ತರಾಧಿಪಯ ಕಲ್ಪಿತೈ ಸ್ಥೇಯೋಗೈ ಮಗ್ಗಾನ್ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಭಿನತ್ತಿ ದ್ರವ್ಯಲಾಭೆ ಸುಭುಷ ಕುಪಿತೋ ಯಾತ್ಯುಪಕ್ರೋಶ್ಯತೋ ಕಾನ್. ವತ್ಸನ್ ಮುಂಚನ್ ಯಶೋದ ಏನ್ ಮಗ ಕರು ಎಲ್ಲ ಬಿಚ್ಕೊಳ್ತಾನೆ ಬಾವಿ. ಒಬ್ಬೊಬ್ಬರು ಮನೇಲಿ 500,000 ಕರು. ಈ ಕೃಷ್ಣ ಬಂದು ಹಾಂಪಟ್ ಅನ್ನೋನ್ನ ಎಲ್ಲ ಬಿಚ್ಕೊಂಡು ಓಡ್ರು. ಈ ಕರು ಕಟ್ಟದೋರು ಗೊತ್ತದು. ಅಲ್ಲಿ ನೋಡಿ ಇನ್ ನೋಡಿ ಅಡ್ಡಾದಿದ್ಲಿ ಓಡ್ ಸಾಕಾಗಿ ಪಾಪ ಮನೆ ಅವಳಂದ್ರೆ ಯಶೋದ ಮಗುನು ಚಿಕ್ಕದು ಕರುನು ಪುಟ್ಟದಲ್ಲ, ಆಟ ಆಡಕ್ ಹೋಗಿ ಬಿಚ್ತಾನೆ. ಅವಳನ್ನು ದಯಮಾಡಿ ನಾ ಮಾತಾಡೋವರೆಗೂ ನೀ ಸುಮ್ಮನೆರೋ, ನಾ ಮುಗಿಸೋದ್ ಬೇಡ, ಆಮೇಲೆ ನೀ ಮಾತಾಡ. ಯಾಕೆ ಅಂದ್ರು, ನೀ ಮಧ್ಯೆ ಮಾತಾಡಲಿದ್ರೆ ನಾ ಮತ್ತೆ ಮೊದಲನ್ನು ಶುರು ಮಾಡ್ತೇನೆ. ಒಂದು ಸ್ವಭಾವ ಮಧ್ಯೆ ಮಾತಾಡಿಸಿದ್ರೆ ಮೊದಲಿಂದ ಅವ್ರು ಇನ್ನೇನು ಸಂಧ್ಯಾ ಮುಗಿಸ್ಲಿಕ್ಕೆ ಬಂದಿದ್ರು, ಚತುಸ್ಸಾಗರವರಿಂದ ಬ್ರಾಹ್ಮಣ ಮುಗಿದೋಯ್ತಾ ಸಂಧ್ಯಾ ಅಂದ್ರೆ ಕೂತೇ ಬಿಟ್ರು. ಮತ್ತೆ ಅಪವಿತ್ರಪ್ಪ ವಿಟ್ಲೋವ ಸರವ ವತ್ಸಾಂಗತ್ವ ಅವ್ರ ಹೆಂಡತಿ ಅಂದಿದ್ದು 10ನೇ ಸಲ ಕೂತಿದ್ವಿ. ಕಡೆಯವರು ಬರ್ತೀರಿ, ಯಾರೋ ಬಂದಿ ಮತ್ತೆ ಆಯ್ತಾ ಅಂತ ಹಾಗೆ ಹೋಯ್ತಿರೋದು ಅಂತ. ಹಾಗಾಗಿ ನೀವು ಮಾತಾಡ, ನಿನ್ನ ಮಗ ಬಂದು ಕರು ಬಿಚ್ಚಿ ಹೋಗಿದ್ದ. ನಮ್ಮ ಮನೆಯವ್ರಿಗೂ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕರು ಕಟ್ಕೊಂಬದೇ ಕೆಲಸ ಆಯ್ತು. ಕಟ್ಟಿ ಹಾಲು ಕರಿಬೇಕು ಅಂದ್ರೆ ಎಲ್ಲ ಹಾದಿರ್ಬೇಕು, ಎಲ್ಲ ಕರು ಕುಡಿದಿತ್ತು, ಅದು ಗೊತ್ತಿಲ್ಲ. ಜೋರ ಕೆಚ್ಚರ ಎಳೆಯಾರೆ ಒಂದ್ಸಲಿ ಅದು ಒದ್ರೆ ಆಕಳ ಆ ಗೋಷ್ಟದಿಂದ ಒಂದೇ ಲಾಂಜ ಅಡಿಗೆ ಮನೆಗೆ ಬಂದು ಬಿದ್ರು. ಬಿದ್ದಿದ್ದ ಮೂತಿ ಇಟ್ರಪ್ಪ ಆಯ್ತು, ಉತ್ತರಾಯಣ ಬಿಡು ಗುಳ್ಳೋರಿಗೆ ಆದಾಗ ಆಯ್ತು ಇಟ್ಲಪ್ಪ. ಅದು ನಾ ಏನೋ ಪುನಶ್ಚರಣೆ ಮಾಡ್ತಾ ಇದ್ರು, ವಾಯುದೇವ ಆವೇಶ ಅನ್ಕೊಂಡು ಅಲ್ಲೇ ತಾನೇ ಇತ್ತು ಹಾಕ ಶ್ರವಣದಿಂದಲೇ ಕೊಡು ಕವಿಜನ ಪ್ರಿಯ ಪವಮಾನ ಕಾಲು ಬಿಡೋದು. ಇನ್ನು ಭಾರತೀಯ ಆವೇಶನೂ ಬಂತು ಅನ್ಕೊಂಡು. ಆಮೇಲೆ ಅಂದ್ರು ಇದು ಆವೇಶ ಅಲ್ಲ, ಇಂದು ಪ್ರಾಣದೇವ್ ಹೋಗೋ ಸನ್ನಿವೇಶ. ಆಕಳ ಒದ್ದಿದ್ದೊಂದು ಬರತ್ ತೋರಿಸಿದ್ರು ಕರ್ನಾಟಕ ಇಟ್ಕನೇ ಇಂತ ಏನು ಮಗ ಮಾಡಿದ ಕೆಲಸ. ವತ್ಸಾನ್ ಮುಂಚನ್ ಕಾಂಗ್ರ ಸ್ವಾಮಿಗಳನ್ನ ಕರು ಹೆಂಗ್ ಬಿಚ್ಚುತ್ತ ಏನ್ ಅದರಿಂದ ಅವನು ಕೊಟ್ಟ ಸಂದೇಶ ಆದ್ರಂತಾದ್ರೆ, ಸಂಸಾರ ಬಂಧನದ ಬಿಡುಗಡೆ ಮಾಡೋನೇ ನಾನು ಅನ್ನೋದಕ್ಕೆ ಕರುವನ್ನ ಎದ್ದು ಅನಾಯಾಸವಾಗಿ ಬಿಡಿಸ್ತೇನೆ. ನನ್ನ ಕೃಪಾದೃಷ್ಟಿಗಿಂದ್ರೆ ನಿಮ್ಮ ಸಂಸಾರ ಬಂಧನವು ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ.
ಅದನ್ನ ಹೇಳ್ತಾನೆ, ನ ಮುಂಚ ವತ್ಸನ್ ತ್ವಮಿಹತ್ಯ ಬದ್ಧ ಇದೇ ರತೆ ಪುಣ್ಯಪದೇ ಯಶೋದೇ. ಯಶೋಧ ನಿನ್ನ ಮಗನ್ಗೆ ಹೇಳ್ತೇವೆ, ಕೃಷ್ಣ ಕರು ಬಿಚ್ಚಿಕೊಂಡ ನಿನ್ಗೆ ಹಗ್ಗ ಬೇಕು ಅಂತ ಬೇಕಾದ್ ಕೊಡ್ತೀನಿ, ಏನು ಬೇಕು ಹೇಳ ಹಗ್ಗ. ನಾವು ಧೋತ್ರ ಒಣಗಾಕ ಹಗ್ಗ ಬೇಕಾ, ಗೋಲ್ಡಾಲು ಕಟ್ಟಿದ್ ಬೇಕಾ, ಅಥವಾ ದೇವ್ರ ಬೆಟ್ಟಿಗೆ ಹಗ್ಗ ಬೇಕು, ಯಾವ್ದು ಬೇಕಾದ್ರೆ ಜಂಕೋ ಹಗ್ಗ ಬೇಕು, ಇಲ್ಲ ಕರು ಕಟ್ಟಿದ್ದೇ ಬಿಚ್ಚುತ್ತೇನೆ ಅಂತ. ಸ್ವಭಾವ ಇತ್ಯುತ್ತರ ಮುಕ್ತ ವಿಜ್ಞ, ನನ್ನ ಸ್ವಭಾವ ಅಂತ. ಸರಿ, ಇನ್ನೇನ್ ಮಾಡ್ತಾ ವಚಿದ ಅಸಮಯ, ನೀವು ಒಂದ್ ಕೆಲಸ ಮಾಡ್ರುವ, ಅವ್ನು ಬಂದು ಕರು ಬಿಚ್ಚೋದ್ರಲ್ಲೇ ನೀವು ಹಾಲು ಕರ್ಕೊಳ್ರಿ, ಅವ್ನು ಎಷ್ಟೊತ್ತ ಬರ್ತಾನೆ 6 ಮುಂಜಾನೆ. ಒಬ್ಬಳಂತ ಅಲ್ಲಿ ನಮ್ಮನಿಗೆ 4 ಬಂದು ಸತ್ತಿದ್ದ ಅವನು. ನಾವೇನ್ ದಿನ ಜಾಗರಣೆ ಮಾಡ್ತಾ ಕೂರೋದ, ಗೊತ್ತಿಲ್ಲ ಗೊತ್ತಿಲ್ಲ, ವಚಿದ ಅಸಮಯ, ನೀವೇ ಬೈರಿ ಅಂದ್ರು. ಅಮ್ಮ ತಾಯಿ, ನಿನ್ನ ಮಗನ್ ಬೈಯೋದು ಬಹಳ ತ್ರಾಸು, ನಮ್ಮ ಮನೆಯವ್ರು ಯಾರೋ ಬಾಯಿ ಬಿಟ್ಟು 3 ದಿನ ಆಯ್ತು, ಮುಚ್ಚರ ಬಂದು ಯಾವ ಇಲ್ಲ, ಇನ್ನೊಂದಿಲ್ಲ, ಬಾಯಿ ಬಿಟ್ಟೇ ಇರಲ್ಲ. ಅದು ವಾಸಿ ಹೊಡೀರಿ ಅಂದ, ಇನ್ನೂ ತ್ರಾಸವಾ. ಈಗ ಯಾರೋ ಕೈ ಎತ್ತಿರ, ಕೈ ಇಳಿಸುವಂದ್ರು ಎಲ್ಲಾರು ಅಂತ, ನೀವು ಸಂವಿಧಾನ ಶಿಲ್ಪಿ ತಮ್ಮ ಇರ್ಬೇಕು, ಇಲ್ಲ ಅವೇ ಅವತಾರ ಇರ್ಬೇಕು ಅಂತ. ಯಾಕೆ ಬಾಯಿ ಕೈ ಹಾಕಿ ನಿಮ್ ಬಾಯಿ ಕೈ ಹಚ್ಚೋನೆ ಅವನು ಯೋಂತ ಪ್ರವಿಶ್ಯ ಮಮ ವಾಸ ವಿಮಾನ್ ಪ್ರಸುಪ್ತ ಸಂಜೀವೇ ಚಕೆಲೆ ಶಕ್ತಿ ನರಸ್ವಧಾಮನ. ಅವನ ಹಾಡು ಜಗನ್ನಾಥ ಸಂತಾರ, ಯಾತರವನಯ್ಯ ಇಂದಿರೇಶ ಹೋತಾಕ್ವಯನೆ ನಿನ್ನ ದೀನವಿ ಜಗವೆಲ್ಲ, ಯಾತರವನಯ್ಯ ಇಂದಿರೇಶ ಕಾಲ ಗುಣಗಳ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲ ನೀ ಸರ್ವರೊಳಗೆ ಇದ್ದು ಲೀಲೆಗೈಯುತ ಲಿಪ್ತನಾಗದೆ ನಿರಾತರದಿ ಪಾಲಿಸುವೆ ಸಮ್ಮರಿಪೆ ದಿವಿಜದಾನವನ, ಯಾತರವನಾನಯ್ಯ ಇಂದಿರೇಶ. ನನಿಟ್ಟುರಾವಕ್ಯ ಮುದೇತಿ ವಕ್ರಾತ್ ಕರಚ್ಚನ ಸ್ಥಾಡಯಿತು ಯಶೋದೆ. ನಿಷ್ಠುರ ನುಡಿಗಳ ಬರೋದಿಲ್ಲ, ಕೈಯಿಂದ ಹೊಡಿಲಿಕ್ಕಾಗೋದಿಲ್ಲ, ನಿನ್ನ ಮಗನೇ ಒಳಗೆ ನಿಂತು ಪ್ರೇರಣೆ ಮಾಡಲ್ಲ. ಹೌದು, ಸಾಕಾಗ್ಬೇಕು. ಕೃಷ್ಣನ್ ಕಾಲ ಬಾಯಿ ಪಾಪಿ, ನೀ ಅವ್ರ ಮನೆಗೆ ಹೋಗಿದ್ದ, ನಾ ಹೋಗೇ ಇಲ್ಲ ಅಂದು. ಅವ್ರ ಮನೆ ನಂದೇ ಮನೆ ಅಂದ ಅವನು. ಈಶಾವಾಸ್ಯವಿ ನಮ್ ಸರ್ವಮನ್ ಅವಳೊಂದು ಇನ್ನೂ ಮೊನ್ನೆ ರಿಜಿಸ್ಟ್ರೇಷನ್ ಆಯ್ತು, ಬಾಯಿ ಮುಚ್ಚೋ, ನೀವ್ ಹೋಗಿದ್ದೇ ಇಲ್ಲ, ನಾ ಹೋಗಿಲ್ಲ. ಮತ್ ನಿನ್ನೇ ಆಗಂತ ಅಲ್ಲಿ ನನ್ನ ವಯಸ್ಸಿಂದ ಹೊರಗೆ ಒಂದು ಕೂಸಿದೆ, ಅದು ಒಟ್ಟೆ 2 ಸಲ ತಿರುಗಾಯ್ತದು, ವಾಡಿ ಕಡೆನೆ ಮಾಡಿರುತ್ತೆ. ಬೆಳಗ್ಗೆ ಊಟಕ್ಕೆ ಬಂದು, ರಾತ್ರಿ ಊಟಕ್ಕೊಂದು. ಅದಕ್ಕೆ ನಾ ಕೂಸು ಗೋಡಿ ಗೋವಿಂದ ಬಿಟ್ಟರ ಅಂತಾನೆ ನಾನು ಕಡಿಮೆ ಮಾಡಿ, ಅದು ಒದ್ದು ನಾ ಚೂಟಿ ಅಲ್ಲ. ಅದಕ್ಕೆ ಅವಳೇ ಅನ್ಕೊಂಡು ಎಟ್ಟೋದ, ಅವ್ರ ಗಂಡನೂ ಪೆದ್ದ ಮಗ ಮೊದ್ದು ಅಂತ ಆಮೇಲೆ ಹೋಗಿ ಕಳ್ಸೋದು. ಕೊಚ್ಚಿದ ಅಸಮಯ ಅನ್ಕೋಸ ಸಂಜಾತ. ಬೈಬೇಕು ಅಂದ್ರೆ ಮಾಯ ಬರೋದಿಲ್ಲ, ಹೊಡಿಬೇಕು ಅಂದ್ರೆ ಆಗೋದಿಲ್ಲ. ನಿನ್ನ ಮಗನ್ ನೀನೇ ನೋಡ್ಕೋಬೇಕು. ಯಶೋಧ ಅಂದು ಅಲ್ಲವಾ, ನೀವು ಹಿಡ್ಕೊಂಬಂದು ಏನ್ ಹಿಡ್ಕೊಂಬರೋದೆ, ಕೈ ಸಿಗಲ್ಲ, ಕಾಲಿಗೆ ಸಿಗಲ್ಲ. ಸರಿ, ನಿಮ್ಮನೇನು ಕೂಡ ಹಾಕ್ರಿ, ನಾನೇ ಬಂದು ಬೈತೀನಿ. ಅದು ಚಲೋ. ಅವಳು ಕೂಡ ಹಾಕಿ ಬಂದು ಓಡಿ ಬರೋ ಕಾಲಕ್ಕೆ ಪಾಪ ಬಾಗಿಲ ತೆಗಿಬೇಕಲ್ಲ, ಕೃಷ್ಣನೇ ಬಾಗಿಲು ತೆರೆದ. ಏನ್ ಆಂಟಿ ಓಡಿ ಬಂದ್ರಿ, ತಲೆ ಕೆಟ್ಟು ಮತ್ತೆ ನಮ್ಮನೆ ಏನ್ ಬಂದು ಬಾಗಿಲ ತೆಗೆದ. ಯಶೋಧಾನ ಬಂದು, ಏನ್ ಮಗ ಓಡಿ ಬಂದಿ, ಏನಿಲ್ಲ ಮಧ್ವನವಮಿ ಮುಂದೆ ಓಡಿದ್ರೆ ಹೇ ನಾವು ವೈಕುಂಠಕ್ಕೆ ಹೋಗ್ತೀವಿ. ವೈಕುಂಠಕ್ಕೆ ಹೋಗ್ತೀವೋ ಬಿಡ್ತೀವೋ, ಸಮಾರಾಧನೆಗಂತೂ ಹೋಗ್ತೀವಿ. ಏನಾಯ್ತು, ನಿಮ್ ಮಗ ಯಾವಾಗಿಂದ ಬೆಳಗ್ಗೆ ಅಂತಿಲ್ಲ ಇದ್ದಾನ, ಕೆಟ್ಟೋಯ್ತು. ಮನೆಗೆ ಒಂದು ಬಾಗಿಲ ತೆಗಿತಾನೆ, ಅಲ್ಲೂ ಕೂತಿದ್ದ. ಅನ್ನೂ ಇದೆ, ಇಲ್ಲೂ ಇದೆ. ನಾಮನಿ ಪ್ರೆಸೆಂಟ್ ಅಂದ, ನಾನಿಲ್ಲದ ಸ್ಥಳ ಯಾವುದೇ. ಎಳ್ಳು ಕೊನೆ ಮಳ್ಳು ಮನೆ ಕೊಳ್ಳು ಬೆಳೆದೆ ಹೊರಗೆ ಎಲ್ಲ ತಾನಿ ನನ್ನೀನ ತುಮಿ ನಲ್ಲನಿದ್ದಾನೆ ಪ್ರಾಣಿ, ಚಿಂತಾಕ ಮಾಡುತ್ತೀರಿ ಚಿನ್ಮಯನಿದ್ದಾನೆ, ಚಿಂತರತ್ನವೆಂಬು ಅನಾಥರಿದ್ದಾನೆ. ಗೊತ್ತ ಜಗದ್ದತ್ತ ಬೆಳಕರ ಅರ್ಥ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪನ್ನಾದಾನ ಪರಮಾತ್ಮನಿದ್ದಾನೆ ಪ್ರಾಣಿ, ಚಿಂತಾಕ ಮಾಡುತ್ತೀರಿ ಚಿನ್ಮಯಲಿದ್ದಾನೆ. ಯಶೋಧ ಅನ್ನೋ ಕೆಲಸ ಮಾಡಿರುವ, ಹಾರನ್ನ ಕಾಸಿದ್ವಿ ಅವ್ನು ಕೊಡಲ್ಲ ಅಂದ್ರು ನಾಳೆಗೆ ಸುಟ್ಟೋಗಿ ಇನ್ನೊಂದು ವಾರ ಏನಾದ್ರು ಕೊಡ್ತೀನಿ ಅಂದ್ರು ಧ್ಯಾನ ಅನ್ಬೇಕು. ಅಟ್ ಮಾಡಿ ಮತ್ ನೀ ಬೈತಿ ಅಂದ್ರು, ಇಲ್ಲ ನಿಮಗೆ GPA ಕೊಟ್ಟಿನಿ, ಬೇಕಾದ್ ಮಾಡ್ಕೊಂಡು GPA ಹೋಲ್ಡರ್ಸ್ ಸಿಂಗೇ ಮಾಡಿದ್ರು. ಒಬ್ಬರೇ ಬೇಡ ಅಂತ ಹೇಳಿ ಒಂದು 100 ಲೀಟ್ರ್ ದೊಡ್ಡ ಕೊಳಗ ತಂದು ಅದನ್ನ ತುಂಬಾ ಹಾಲು ಹಾಕಿ
ಕೆಳಗೆ ಹೆಚ್ಚಿ ಕೃಷ್ಣ ಹಾಲು ಕುಡಿಯೋದಲ್ಲ, ಅದರಲ್ಲೇ ಬಿದ್ದು ಒಂದ್ ಜಾಗವೇ. ಕೃಷ್ಣ ಬಂದ ಅನಾಯಾಸವಾಗ ಪಂಚಿತ್ರ ಎಸೋಚ ತಲೆ ಕೆಟ್ಟೋಯ್ತು. ಗಂಡಂಗಲ್ಲ ಅಂದ್ರಿ ಬಚ್ಚಿನ ಮನೇಲಿ ಬಕೀಚ್ ಎತ್ತೈತಿ, ನನ್ ಗರಿಕಿರ ಬಟ್ಟಿ ಬೀಳ್ತಾವ ಅಂತ ಹೇಳಿ ಅನಾಯಾಸ ಆಗಿ ಅಂತ ಗಂಟ ಕುಡ್ದೇ ಬಿಟ್ಟ ಅದಕ್ಕ. ನಂದು ಕಾದಿದ್ದು ಮೇಯ್ತು, ಆನ್ ಮೇಯ್ತು, ಕಟ್ಟಿಗೆ ಮೇಯ್ತು, ಅನ್ಯಾಯ ಅಂತ ಹೇಳಿ ಈಗ ನಿಂತು ಬಿಟ್ಟು ಬಾಯೋ ಬೊಂಬಾಯೋ ಅಂತ ಅದು ಒಲಿ ಮೇಲೆ ಇಡೋದಕ್ಕೆ ಬಂದು ಅವಳು ಕೈಗೆ ಇಟ್ಬಿಟ್ಟು ತಗೋ ನಿನ್ ಪಂಚಿತ್ರಿ ಅಂತ. ಅವ್ಳು ತವಳ ಮನೆದಂತದ್ದು. ಅವಳನ್ನ ಅಪಾರ ಮೋಹ ಅದ ಮೇಲೆ ಎಲ್ಲಿ ಬಿಟ್ಟು ನೆಡ್ಡತ್ತು ಅಂತ ಹೇಳಿ ಕೆಳಗಿರೋದು ಕೈ ಸುಟ್ಟೋಯ್ತು. ಯಶೋಧ ಬರ್ನಾನ್ ಕೊಡವ, ಯಾಕೆ ನನ್ನ ಮಗನ್ ನಾಲಿಗೆ ಸುಡ್ತಾನು, ನಿಂದು ಸ್ವಂತ ಪ್ಲಾನ್ಗೆ ನನ್ನ ಕೈ ಸುಟ್ಟೋಯ್ತು, ಯಾಕದು ನಾಲಿಗೆ ಸುಡೋದಿಲ್ಲ. ಬರಲ್ಲ ಒಲೆಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಡಿದು ಹೋದ, ಕುದಿಯುವ ಹಾಲ ಬಾಯಿ ತೆರೆದು ಕುಡಿದರು ಜಿಕ್ವೆ ಸುಡಲೇ ಇಲ್ಲ. ಜಲಧಿ ಒಡೆಯ ಶ್ರೀ ವರುಣ ದೇವ ನಿನ್ ಸುತನ ಬಾಯುಳಿಯನೆ, ಹೌದು ಸಾಕ್ಷಿ ಶ್ರೀ ಭಾಗವತವುನಿ ಕೇಳ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಟಮಪೀಹ ದುಗ್ಧಂ, ಅತ್ಯುಷ್ಟಮಪೀಹ ದುಗ್ಧಂ ಪಿಬನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ನಿನ್ನ ಮಗನ ಬಾಯಿಲಿ ಸಮುದ್ರ ಇದೆಯಾ? ಸಮುದ್ರದ ಬೋನರು ವರುಣದೇವರೇ ಇದ್ದಾರೆ. ಬಿಸಿ ಹಾಲನ್ನ ಕೊಡುದು ನನ್ನ ಬಾಯಿಲಿ ವರುಣ ಇದ್ದಾನೆ ಅನ್ಸುತ್ತಿರತ್ತ. ಈಗ ನಾನಾ ತರದ ಚೇಚೆ ಇಲ್ಲೆಲ್ಲ ಕಂಪ್ಲೇಂಟ್ ಹೇಳೋರು. ಅವರೇ ಒಂದ್ 3 ಜನ ಗೋಪಿಕಾ ಸ್ತ್ರೀಯರು ಸೇರೋದು ನಮ್ಮ ಹರಟೆ ಆದ್ರೆ ಕೃಷ್ಣಂದೇನ್ ಕಪಿಲಕ್ಕ ನಿಮ್ಮನೆಗೆ ಬಂದಿದ್ದ, ಕಮಲವ್ವ ನಿಮ್ಮನೆಗೆ ಬಂದಿದ್ದ, ಸುಬ್ಬಕ್ಕ ನಿಮ್ಮನೆಗೆ ಬಂದಿದ್ದ ಎಲ್ಲ ಮಾತಾಡ್ಕೊ. ಏನ್ ಚಲೋ ಕಳ್ತನ ಮಾಡ್ತಾನ ಅವ್ರು, ಯಾರು ಹೇಳ್ಕೊಟ್ರು ಏನೋ. ನಾನ್ ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ, 1-2 ಕಲ್ತ್ಕೊಂಬಂದ್ರಿ ಈ ಸರಿ ಸಮ್ಮರಲ್ಲಿ, ಸಮ್ಮರ್ ಕ್ಯಾಂಪ್ ಅಂತ ಹೇಳಿ. ಏನೂ ಉಪಯೋಗ ಇಲ್ಲ. ನೀವು 40 ವರ್ಷ ಆಯ್ತು ಪಕ್ಕದ ಮನೆ ಬಾಳಿಯಲ್ಲಿ ತುಂಡು ಮಾಡ್ಕೊಂಡ್ಬಂದ್ರಿ, ಚಾಕುನ ಅಲ್ಲೇ ಒಗೆದು ಹೊತ್ಕೊಂಡು ಹೋತಾನು ಬಿಟ್ಟು ಬಂದ್ಬಿಟ್ಟಾಳಿ. ಇವ್ ಬರೋದ್ರಲ್ಲೊಂದು ಆಕಳ ಬಂದ ಬಾಡಿಯಲ್ಲಿ ತಿಂದು ಹೋಗಿತ್ತು, ಬಂದವರೆಲ್ಲ ಎಲ್ಲಿ ಬಾಡಿಯಲ್ಲಿ ಕಳ್ಳ ಅಂತ ಒಂದ್ ಬಿರುತ್ತು ತಗೊಂಬಂದ್ ಮೊದಲನೇ ಸರಿ ಕಳಪಂದಲ್ಲೇ ಬೈಲೋರು. ಅವ್ನು ನಮ್ಮ ಮನೆಯವ್ರೆ ಅಂತ ಹೇಗಂತ ಗೋತ್ರ ತೆಗಿತೋದು. ಅದ್ರ ಮೇಲೆ ಓಟು ಹೆಸರು ಇತ್ತು, ಅಂತರ್ಪಟ್ಟೆಯಿಂದ ಇತ್ತು ಇವಂದೇ ಹೆಸರು. ಹೀಗಾಗಿ ಅದ್ರ ಕಳ್ತನ ಯಾಕೆ ಹೊಗಳ್ತಾರೆ? ದೇವ್ರನ್ನ ಈ ದಾಸಗಳ ಹೊಗಳ್ತಾರಲ್ಲ, ನೀವು ಹೊಗಳ್ರಿ ಪುಣ್ಯ ಬರ್ತಾವ. ಅದು ವಿವೇಕ ಈ ಬಹಳ ಶ್ರೀಮಂತರು ಏನ್ ಮಾಡಿದ್ರು ಹೊಗಳ್ತಾರೆ. ಅವ್ರು ಏನ್ ಬೈಲಿಗೆ ಮಾಡಿದ್ರು ಅಷ್ಟೇ. ಬೈಲಿಗೆ ಮಾಡೋರು ಅವ್ರು ಬೈಲಿಗೆ ಮಾಡ್ಲಿ ಅಂತಾರೆ ಇಟ್ಟಿದ್ರು, ಅವ್ರು ಮುಟ್ಟಿದ್ರೆ ಬೈ. ಮತ್ತೆ ಅವ್ರ ಲಕ್ಷ್ಮೀಪತಿ ಅವರು ಈ ಲಕ್ಷ್ಮೀ ಕಟಾಕ್ಷ ಇದ್ದ ಮಾಡಿದ್ರೆ ಚಂದ, ನಮ್ ಲಕ್ಷ್ಮೀಪತಿ ಮಾಡಿದ್ದೆ ಎಲ್ಲಿ ಅಂತ ಹೇಳಿ ಎಲ್ಲ ಹೊಗಳೋದು. ಅದನ್ನೇ ವ್ಯಾಸರಾಯರು ಅಂತ ಜಾರತ್ವವನ್ನು ಮಾಡಿದ ಪಾವಗಳಿಗೆಲ್ಲ ಹೇಗೋ ಮೈ ಜನದರೆ ಸಾನದೆ, ಚೋರತ್ವವನ್ನು ಮಾಡಿದ ಪಾವಗಳಿಗೆಲ್ಲ ನವನೀತ ಚೋರನ ಸಾಲದೆ, ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವನ ಸಾಲದೆ, ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿನ ವಾಮನನಾದರೆ ಸಾಲದೆ, ಇಂತಿತ್ವವೈನಗಳನೆಂದನಾದರೂ ಒಮ್ಮೆ ಸಂತತದಿ ನೆನೆತನವುವ ನಮ್ಮ ಸಿರಿ ಕೃಷ್ಣ, ಸಂತತದಿ ನೆನೆ ಸನವುವ ನಮ್ಮ ಸಿರಿ ಕೃಷ್ಣ, ಸಿರಿ ಕೃಷ್ಣ. ಈಗ ದೇವರನ್ನ ಜಾರ ಚೋರ ಕೂಪಿ ಕೆಳ್ಳಿನ ಜಾರ್ ಮಗ ಜಾರ್ ಅಂತ ಸ್ತೋತ್ರ ಮಾಡಿ. ನಾಳೆ ದಿನ ಬೇಕಾದಷ್ಟು ಮಾಲಿನ್ಯ ಇದೆ. ನಾಳೆ ದಿವಸ ಹೇಳೋದು ಏಕಾದಶಿ, ಸಮಸ್ಯೆ ಏನಲ್ಲ ಹೊಟ್ಟೆ. ನಾಳೆ 9:30ಗೆ ಶುರು ಮಾಡಿ ಹೊಟ್ಟೆಗಿಟ್ಟೆ. ಮತ್ತೆ 9:30ರಿಂದ 11:30 ಏಕಾದಶಿ ಅಂತ ಹೇಳ್ತಾ ಎರಡು ಮಾತನ್ನ ವ್ಯವಸ್ಥೆ ನಿಮ್ ಮುಂದೆ ಹೇಳಲಿಕ್ಕೆ ನಾನು ಭಯ. ಹಾಡು ನೀವು ಕಂಠ ಇಲ್ಲಿ ಹೇಳಿದ ಮೊಳಕೆ ಕೇಳ್ತಾ ಶ್ರೀಕೃಷ್ಣ ಪ್ರಣಮಸ್ತು. ಜಯತೆ ಹರಿರ ಚಿಂತ